ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ನಿಮಗೆ ಒಂದು ಹೊಸ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಅದೇನಪ್ಪ ಅಂದರೆ ಸಂಡೇ ವ್ಲಾಗ್. ಸಂಡೇ ಬಂದು ನಾನು ಫುಲ್ ಬ್ಯುಸಿ ವ್ಲಾಗ್ ಇತ್ತು. ಇಲ್ಲಿ ನೋಡ್ಬೋದು ನೀವು, ನನ್ನ ಮಗಳು ಅವ್ರ ಅಜ್ಜಿ ಮತ್ತು ಅವ್ರ ಅಪ್ಪ ಜೊತೆ ಆಟ ಆಡ್ಕೊಂಡಿದ್ಲು. ಸಂಡೇ ಬಂದು ಸ್ವಲ್ಪ ಗೆಸ್ಟ್ ಬರ್ತಾ ಇದ್ದಾರೆ ಅಂತ ನಾನ್ ವೆಜ್ ಮಾಡೋಣ ಅಂತ ಅಂದ್ಕೊಂಡ್ವಿ. ನಾವು ನಾನ್ ವೆಜ್ ಬಂದು ಮಾಡಿ ಮೇಲೆ ಮಾಡ್ತಾ ಇದ್ದೀವಿ. ಯಾಕಂದರೆ ಕೆಳಗಡೆ ಬೇಡ ಅಂದ್ಬಿಟ್ಟು ದೇವ್ರ ಫೋಟೋಸ್ ಎಲ್ಲ ಇರುತ್ತಲ್ಲ, ಕೆಳಗಡೆ ಬೇಡ ಅಂತ ನಾವು ಮಾಡಿ ಮೇಲೆ ಮಾಡ್ತಾ ಇದ್ವಿ. ಇಲ್ಲಿ ನೋಡ್ಬೋದು ನನ್ನ ತಂಗಿ ಎಲ್ಲ ಕಟ್ ಮಾಡ್ಕೊಂಡು ಎಲ್ಲ ರೆಡಿ ಮಾಡ್ಕೊತಿದ್ಲು. ಮತ್ತು ಒಬ್ರು ಇಲ್ಲಿ ಎಲ್ಲ ನೀಟಾಗಿ ರೆಡಿ ತೊಳ್ಕೊತಾ ಇದ್ವಿ. ನಾನ್ ವೆಜ್ ಚಿಕನ್ ಮಟನ್ ಏನಿತ್ತು ಅದೆಲ್ಲ ತೊಳ್ಕೊತಾ ಇದ್ವಿ. ಒಬ್ಬರು ಕಟ್ ಮಾಡ್ತಾ ಇದ್ವಿ, ಒಬ್ಬರು ಮಿಕ್ಸಿ ಹಾಕ್ತಾ ಇದ್ವಿ, ಇನ್ನೊಬ್ಬರು ಸ್ಟವ್ ಮುಂದೆ ಇದ್ವಿ. ಇಲ್ಲಿ ನೋಡ್ಬೋದು ನೀವು, ನಾವು ನಾನ್ ವೆಜ್ ಮಟನ್ಗೆ ಮಸಾಲೆ ರೆಡಿ ಮಾಡ್ಕೊಂಡಿದ್ವಿ ಮತ್ತು ಮಟನ್ನ ಬೇಯಕ್ಕೆ ಇಟ್ಕೊಂಡಿದ್ವಿ. ಮತ್ತು ಅದಾದಮೇಲೆ ಚಿಕನ್ನ ತೊಗೊಂಡಿದ್ವಿ. ನಾವು ಇದೆಲ್ಲ ಮಾಡೋ ಅಷ್ಟರಲ್ಲಿ ಅವ್ರ ಮನೆಯವರೆಲ್ಲ ಬಂದರು. ಅದಾದಮೇಲೆ ನನ್ನ ತಂಗಿ ಕೆಳಗಡೆ ಇಳಿದು ಬಂದಿದ್ಲು. ನಾನು ನನ್ನ ಇದ್ವಲ್ಲ, ನನ್ನ ಇಬ್ಬರು ಅಡುಗೆ ಮಾಡ್ಕೊತಾ ಇದ್ವಿ. ಇನ್ನು ನನ್ನ ತಂಗಿ ಅಷ್ಟರಲ್ಲಿ ಕೆಳಗಡೆ ಇಳಿದು ಬಂದಿದ್ಲು. ಇಳಿದು ಬಂದು ಅವ್ರ ಮನೆಯವ್ರ ಜೊತೆ ಮಾತಾಡ್ಕೊಂಡು ಕೂತ್ಕೊಂಡಿದ್ಲು ಸ್ವಲ್ಪ ಹೊತ್ತು. ಅದಾದಮೇಲೆ ಅಡುಗೆ ಎಲ್ಲ ಆಯಿತು ಅಂತ ನಾವು ಬಂದು ಕರೆದ್ವಿ. ಅವರೆಲ್ಲ ಮಾಡಿ ಮೇಲೆ ಬಂದರು. ಅವ್ರನ್ನ ರೂಮಲ್ಲಿ ಕುತ್ಕೊಂಡು ತಿನ್ನಿ ಅಂದ್ವಿ. ನಾವು ಸಪ್ರೇಟಾಗಿ ರೂಮ್ ಕೂಡ ಮಾಡಿ ಮೇಲಿದೆ. ರೂಮಲ್ಲಿ ಕುತ್ಕೊಂಡು ತಿನ್ನಿ ಅಂದರೆ ಅವ್ರು ಬೇಡ, ಆಚೆ ಕಡೆನೇ ಇಲ್ಲಿ ಚೆನ್ನಾಗಿ ಗಾಳಿ ಬರುತ್ತೆ ಅಂತ ಅಂದರು. ಇಲ್ಲಿ ನೋಡ್ಬೋದು, ಇವ್ರು ಬಂದು ನನ್ನ ನಾದಿನಿ ಮಕ್ಕಳು, ಗಂಡ ಹೆಂಡತಿ ಇಬ್ಬರು ಬಡಿಸ್ತಾ ಇದ್ರು. ನಾವು ಬಂದು ಕುಕ್ಕಿಂಗ್ ಏನೇನು ಮಾಡಿದ್ವಿ ಅಂದರೆ ಮಟನ್ ಸಾಂಬಾರು, ಮುದ್ದೆ ಮತ್ತು ಚಿಕನ್ ಬಿರಿಯಾನಿ, ಚಿಕನ್ ಗ್ರೇವಿ ಹಾಗೂ ಅನ್ನ ರಸಮ್ ಮಾಡಿದ್ವಿ. ಈ ರೀತಿ ಎಲ್ಲರ ಜೊತೆ ಕುತ್ಕೊಂಡು ತಿನ್ನೋದು ಒಂಥರ ಚೆನ್ನಾಗಿರುತ್ತಲ್ವ. ಎಲ್ಲರೂ ಮಾತಾಡಿಕೊಂಡು ಕುತ್ಕೊಂಡು ಇರ್ಬೋದು, ನಗ್ನಗ್ತಾ ತಿನ್ಬೋದಲ್ವ, ಅದು ಒಂಥರ ಚೆನ್ನಾಗಿರುತ್ತಲ್ವ. ಅದಕ್ಕೋಸ್ಕರ ಈ ರೀತಿ ಪ್ಲ್ಯಾನ್ ಮಾಡಿದ್ವಿ. ಅದಾದಮೇಲೆ ಊಟ ಎಲ್ಲ ಮುಗಿಸ್ಕೊಂಡು ಎಲ್ಲಡಿಕೆಗಳೆಲ್ಲ ಹಾಕ್ಕೊಂಡು ಇನ್ನೇನು ಅವ್ರು ಹೊರಡ್ತೀನಿ ಅಂತ ಕೆಳಗಡೆಗೆ ಬಂದರು. ಕೆಳಗಡೆಗೆ ಬಂದಾದಮೇಲೆ ನಾನು ಟೀ ಮಾಡೋಣ ಅಂತ ಟೀ ಮಾಡಿಕೊಟ್ಟೆ ಅವ್ರಿಗೆಲ್ರಿಗೂ. ನಮ್ಮನೇಲಂತೂ ಯಾರೂ ಅಷ್ಟು ಟೀ ಎಲ್ಲ ಕುಡಿಯೋದಿಲ್ಲ, ಅದಕ್ಕೋಸ್ಕರ ನಮ್ಮನೇಲಿ ಜಾಸ್ತಿ ಟೀ ಯಾರೂ ಮುಟ್ಟಲ್ಲ. ಅದಕ್ಕೋಸ್ಕರ ಬಂದಿರೋರಿಗೋಸ್ಕರ ಮಾಡಿಕೊಟ್ವಿ ನಾವು. ಆಮೇಲೆ ಮಕ್ಕಳು ಇಲ್ಲಿ ಆಟ ಆಡ್ಕೊಂಡಿದ್ರು. ಇನ್ನೇನು ಟೀ ಎಲ್ಲ ಕುಡಿದಾದ್ಮೇಲೆ ನಾನು ಮತ್ತೆ ಅವರಿಗೆ ಬಂದಿದ್ರಲ್ಲ ಅವರಿಗೆಲ್ಲ ಅರ್ಶಿನ ಕುಂಕುಮ ಕೊಟ್ಟೆ. ಇಲ್ಲಿ ನೋಡ್ಬೋದು, ಇವ್ರು ಬಂದು ನನ್ನ ನಾದಿನಿ ಮತ್ತು ನಾದಿನಿ ಮಗ. ಟೀ ಅಂತೂ ಯಾರೂ ಕುಡಿಯೋದೇ ಇಲ್ಲ, ಎಲ್ಲ ಗ್ಯಾಸ್ಟ್ರಿಕ್ ಅಂತ ಜಾಸ್ತಿ ಟೀ ಅವಾಯ್ಡ್ ಮಾಡ್ತಾರೆ ಎಲ್ಲರೂ ಇವಾಗ. ನಮ್ಮನೇಲೂ ಮುಂಚೆ ಕುಡಿತಾ ಇದ್ದೆ, ಬಟ್ ಇವಾಗ ಎಲ್ಲರೂ ಫುಲ್ ಕಂಟ್ರೋಲಲ್ಲಿದ್ದಾರೆ. ಯಾರೂ ಅಷ್ಟು ಟೀ ಎಲ್ಲ ಕುಡಿಯೋದಿಲ್ಲ. ಎಲ್ಲಾದರೂ ಅಪರೂಪ ಅಷ್ಟೇ ಟೀ ಕಾಫಿ ನಾವೆಲ್ಲ ಕುಡಿಯೋದು. ಟೀ ಕಾಫಿನ ಅವಾಯ್ಡ್ ಮಾಡೋದು ಆರೋಗ್ಯ ಕೂಡ ಒಳ್ಳೆಯದೇ ಅಲ್ವಾ, ಅದಕ್ಕೋಸ್ಕರ. ಅದಾದಮೇಲೆ ಇನ್ನೇನು ಅರ್ಶಿನ ಕುಂಕುಮ ಎಲ್ಲ ಯೂಸ್ಕೊಂಡು ಅವರೆಲ್ಲ ಹೊರಟರು. ಇವ್ರು ಬಂದು ನಮ್ಮ ಆಂಟಿ ಮತ್ತು ಅವ್ರ ಮಗ. ನನ್ನ ಮಗಳು ಅವ್ರ ಚಿಕ್ಕಪ್ಪನ ಜೊತೆ ಅವ್ರ ಅತ್ತೆ ಜೊತೆ ಆಟ ಆಡ್ಕೊಂಡಿದ್ಲು. ಇವ್ರು ಬಂದು ಅವ್ರ ಅಜ್ಜಿ, ಇವ್ರು ನಮ್ಮ ಅತ್ತೆ ಎಲ್ಲ ಆಚೆಗಡೆ ನಿಂತ್ಕೊಂಡು ಬಂದ್ವಿ. ಇನ್ನೆಲ್ಲ ಹೊರಡ್ತಾರಲ್ಲ ಅಂತ ನನ್ನ ಮಗ ಎಲ್ಲ ಓದ್ಲಲ್ಲ ಅಂತ ಆಟ ಆಡ್ಕೊಂಡು ಉಯ್ಯಾಲೆಯಲ್ಲಿ ಕುತ್ಕೊಂಡಿದ್ದ ಅವನೊಬ್ಬನೇ. ನನ್ನ ತಂಗಿ ಅವ್ರ ತಂಗಿ ಜೊತೆ ಅವನು ಆಟ ಆಡ್ಕೊಂಡು ಫುಲ್ ಬ್ಯುಸಿ ಆಗಿಬಿಟ್ಟಿದ್ದ. ಆಮೇಲೆ ಅವರು ಮಾತಾಡ್ತಾಯಿದ್ರು, ಇನ್ನು ಮತ್ತೆ ಬನ್ನಿ, ನೀವು ಬನ್ನಿ, ನಾವು ಬನ್ನಿ ಅಂತ ಕರಿತಾಯಿದ್ರು ಅವರು. ಮತ್ತೆ ಯಾವಾಗಾದರೂ ಬನ್ನಿ ಅಂತ ಕರಿತಾಯಿದ್ರು ಅವರನ್ನು. ಸರಿ, ಅದಕ್ಕೆ ನಾವು ಆಯಿತು ಬರೋಣ ಅಂತ ಹೇಳ್ಬಿಟ್ಟು ನಾವು ಮಾತಾಡ್ತಾ ಇದ್ವಿ. ಸರಿ, ಇನ್ನು ಮಾತೆಲ್ಲ ಮುಗಿಸಿ ನಾವು ಹೊರಗಡೆಗೆ ಬರೋಣ ಅಂತ ನಾವು ಹೊರಟ್ವಿ. ಅವರು ಅಷ್ಟರಲ್ಲಿ ಹೊರಟರು. ಇದೆಲ್ಲ ಮುಗಿದ್ಮೇಲೆ ಸ್ವಲ್ಪ ಹೊತ್ತು ಮನೆ ಒಳಗಡೆ ಹೋಗಿ ಎಲ್ಲ ಮಾತಾಡ್ಕೊಂಡು ಕೂತ್ಕೊಂಡಿದ್ವಿ. ಅದಾದಮೇಲೆ ಇನ್ನೊಂದು, ಇವಾಗ ಏನಪ್ಪ ಅಂದರೆ ಕ್ರಿಸ್ಮಸ್ ಇದೆಯಲ್ವ, ಅದಕ್ಕೋಸ್ಕರ ಈ ರೀತಿ ಕ್ರಿಶ್ಚಿಯನ್ಸ್ ಅವರು ಈ ರೀತಿ ಅವರು ಇದನ್ನು ಆಡಾಡಿಕೊಂಡು ರೋಡಲ್ಲಿ ಎಲ್ಲನೂ ಮೆರವಣಿಗೆ ಥರ ಮಾಡ್ತಾಯಿದ್ರು. ನಮ್ಮ ರೋಡಲ್ಲಿ ಪ್ರತಿ ಹಬ್ಬನೂ ಅಷ್ಟೇ, ಯಾರೇ ಮಾಡಿದ್ರು ಅಷ್ಟೇ, ಎಲ್ಲರೂ ಒಂದೊಂದು ಇದು ಮಾಡಿರ್ತಾರಲ್ಲ, ಎಲ್ಲರೂ ಮಾಡ್ತಾರೆ. ಸಂತಾ ಕ್ಲಾಸ್ ಇವ್ರು ಚೆನ್ನಾಗಿ ರೆಡಿಯಾಗಿ ಎಲ್ಲ ಡೆಕೋರೇಷನ್ ಮಾಡ್ಕೊಂಡು ಬಂದಿದ್ರು. ಇನ್ನು ಅದೆಲ್ಲ ಆದಮೇಲೆ ತಿರ್ಗಾ ಮಾಡಿ ಮೇಲೆ ಹೋಗಿ ಎಲ್ಲ ಊಟ ಮುಗಿಸ್ಕೊಂಡು ಎಲ್ಲ ಮಾತಾಡ್ಕೊಂಡು ಕೂತಿದ್ವಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಪ್ಲೀಸ್.